ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಇದು ನಿಮ್ಮ ಪ್ರೀತಿಯ ಸಿಸ್ಟರ್ ವ್ಲಾಗ್. ನಾನು ಇವತ್ತು ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು KFC ಸ್ಟೈಲಲ್ಲಿ ಆರ್ಟ್ ವಿಂಗ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಮಾಡಿಕೊಡಿ ಮಕ್ಕಳಿಗೆ. ಯಾವುದೇ ಥರ ನಿಮಗೆ KFC ಕರ್ಕೊಂಡೋಗು ಮಮ್ಮ ಅಂತ ಪಪ್ಪ ಅಂತ ಹೇಳೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ತುಂಬ ಹೈಜಿನಿಕ್ ಆಗು ಕೂಡ ಇರುತ್ತೆ. ನಾವೇ ಮಾಡಿರೋದಲ್ವ, ತುಂಬ ಹೆಲ್ದಿ ಕೂಡ ಇರುತ್ತೆ. ಹಾಗೆ ಪ್ರಿಸರ್ವೇಟಿವ್ ಕೂಡ ಇಲ್ಲ, ಫ್ರೆಶ್ ಆಗಿ ತಂದು ಫ್ರೆಶ್ ಆಗಿ ಮಾಡ್ತಿರೋದು. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದಕ್ಕೆ ಒಂದು ½ kg ವಿಂಗ್ಸ್ ತಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ ಒಂದು 6 to 7 ವಿಂಗ್ಸ್ ಆದರೂ ಬಂದಿರುತ್ತೆ. ಚಿಕನ್ನ ತಂದಿದ ತಕ್ಷಣ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕೊಂಡು ಚೆನ್ನಾಗಿ ವಾಶ್ ಮಾಡಬೇಕು. ಅದೇ 2-3 ಸಲ ವಾಶ್ ಮಾಡೋದು ಬೇಡ. ಜಸ್ಟ್ ನೀವು ತಂದಿದ ತಕ್ಷಣ ಒಂದು ಸಲ ವಾಶ್ ಮಾಡಿ ಅರಿಶಿನ ಉಪ್ಪಲ್ಲಿ ಸ್ವಲ್ಪ ನೆನೆಸಿಟ್ರೆ ಸಾಕು. ನಾನು ಇದಕ್ಕೆ ಒಂದು ½ ಕಪ್ಪಷ್ಟು ಹಾಲು ಹಾಕ್ತಾ ಇದ್ದೀನಿ. ಕೆಲವರು ಮೊಸರು ಕೂಡ ಹಾಕೋತೀರಾ, ಹಾಗೆ ಮಜ್ಜಿಗೆ ಕೂಡ ಹಾಕೋತೀರಾ. ಬಟ್ ಹಾಲು ಹಾಕಿದ್ರೆ ತುಂಬ ಟೆಂಡರ್ ಆಗಿರುತ್ತೆ. 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, 1 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ. ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ನೋಡಿಕೊಂಡು 1.5 ಸ್ಪೂನ್ ಅಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಅಷ್ಟು ಸೋಯಾ ಸಾಸ್ ಹಾಕೊಂಡು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. 1 ಟೀ ಸ್ಪೂನ್ ಅಷ್ಟು ನಾನು ವಿನಿಗರ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ವಿನಿಗರ್ ಬದಲು ನೀವು ಲೆಮನ್ ಕೂಡ ಹಾಕೋಬಹುದು. ನಾನು ಇದಕ್ಕೆ ಒಂದು ಲಾರ್ಜ್ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಇದು ಮನೇಲೇ ಮಾಡಿರೋವಂಥದ್ದು. ಹಾಗೆ ಒಂದು ಮೊಟ್ಟೆ ಈಗ ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾನು ಇದಕ್ಕೆ ಹಾಲು ಏನಕ್ಕಪ್ಪ ಹಾಕೊಂಡಿರೋದು ಅಂದರೆ ತುಂಬ ಚಿಕನ್ ಟೆಂಡರ್ ಆಗಿರುತ್ತೆ. ನೀವು 2-3 ಅವರ್ ಇಟ್ಟರೂ ಕೂಡ ಕ್ರಿಸ್ಪಿನೆಸ್ ಅನ್ನೋದು ಹಾಗೆ ಇರುತ್ತೆ. ಸೊ ಅದಕ್ಕೆ ನಾನು ಮಜ್ಜಿಗೆ ಬದಲು ಹಾಲು ಹಾಕೊಂಡಿದ್ದೀನಿ. ಚೆನ್ನಾಗಿ ಚಿಕನ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2-3 ಅವರ್ ಆದರೂ ನಾವು ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಡಬೇಕಾಗತ್ತೆ. ಓವರ್ ನೈಟ್ ಆದರೂ ಇಟ್ಟರು ತುಂಬ ಚೆನ್ನಾಗಿರುತ್ತೆ. KFC ಅಂದಿದ ತಕ್ಷಣ ಮಕ್ಕಳಿಗೆ ಪೇಷನ್ಸ್ ಅನ್ನೋದೇ ಇರಲ್ಲ. ಸೊ ನಾನು 2 ಅವರ್ ಮ್ಯಾರಿನೇಟ್ ಮಾಡ್ಲಿಕ್ಕೆ ಇಟ್ಟಿದೆ ಅಷ್ಟೇ. ನೀವೇ ನೋಡ್ಬೋದು, ಸ್ವಲ್ಪ ಲಿಕ್ವಿಡ್ ಫಾರ್ಮೇಷನಲ್ಲಿ ಇದ್ದಿದ್ದು ಚಿಕನ್ನು ಸ್ವಲ್ಪ ಗಟ್ಟಿ ಆಗಿದೆ. ಈಗ ನಾನು ಇದಕ್ಕೆ ಒಂದು 100 ಗ್ರಾಮ್ ಅಷ್ಟು ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. ಅಂದರೆ ಒಂದು ½ kgಗೆ ನೀವು ಒಂದು 100 ಗ್ರಾಮ್ ಅಷ್ಟು ನೀವು ಮೈದಾ ಹಿಟ್ಟು ಯೂಸ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನ್ ಅಷ್ಟು ಉಪ್ಪು, ಹಾಗೆ 1 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ಹಾಕೊಂಡು, ಹಾಗೆ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, 1 ಸ್ಪೂನ್ ಅಷ್ಟು ನಾನು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಒಂದು 3 ಸ್ಪೂನ್ ಅಷ್ಟು ನಾನು ಬ್ರೆಡ್ ಕ್ರಮ್ಸ್ ಹಾಕೋತಾ ಇದ್ದೀನಿ. ಇದು ಮನೇಲೇ ಮಾಡಿರೋದು. ಈ ಡ್ರೈ ಇಂಗ್ರೀಡಿಯೆಂಟ್ ಏನಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು ½ ಲೀಟರ್ ಅಷ್ಟು ನೀವು ಕೋಲ್ಡ್ ವಾಟರ್ ಇಟ್ಕೋಬೇಕಾಗತ್ತೆ. ಅಂದರೆ ಕೋಟಿಂಗ್ ಎಲ್ಲ ನೀಟಾಗಿ ಅದು ಬ್ಲೆಂಡ್ ಆಗುತ್ತೆ. ಈಗ ನೀಟಾಗಿ ನಾವು ಫಸ್ಟು ಇಂಗ್ರೀಡಿಯೆಂಟ್ನ ತೋರಿಸಿದ್ನಲ್ವ, ಅದರಲ್ಲಿ ಫಸ್ಟು ನಾವು ಡಿಪ್ ಮಾಡಬೇಕಾಗುತ್ತೆ. ನೀಟಾಗಿ ಆ ಮಿಕ್ಸ್ಚರ್ ಎಲ್ಲ ಅದಕ್ಕೆ ನೀಟಾಗಿ ಸೂಟ್ ಆಗಬೇಕು. ನೆಕ್ಸ್ಟ್ ಅದಾದಮೇಲೆ ನಾವು ಏನಿರುತ್ತೆ ಕೋಲ್ಡ್ ವಾಟ್ರಲ್ಲಿ ಅದನ್ನು ಇನ್ನೊಂದ್ಸಲ ಡಿಪ್ ಮಾಡಿ ಮತ್ತೆ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಅದನ್ನು ಮಿಕ್ಸ್ಚರ್ ಎಲ್ಲ ನೀಟಾಗಿ ಅದಕ್ಕೆ ಸೂಟ್ ಆಗಬೇಕು. ಆ ಲೆವೆಲ್ವರೆಗೂ ನೀವು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಮಾಡಿದ್ರೆ ರೆಡಿ ಆಗುತ್ತೆ ಅದು. ಇನ್ನೊಂದು ಕೂಡ ಹಾಗೆ ಮಾಡ್ತಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಅದು ಬ್ಲೆಂಡ್ ಆಗ್ತದೆ ಅಂತ. ಕೋಟಿಂಗ್ನ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಮೆಥಡ್ ಚೆನ್ನಾಗಿ ಮಾಡಿದ್ರೇ ಕ್ರಿಸ್ಪಿಯಾಗಿ ಬರೋದು KFC ಚಿಕನ್ನು. ಈಗ ಪ್ರತಿಯೊಂದಕ್ಕೂ ಇದೇ ಥರನೇ ಮಿಕ್ಸ್ ಮಾಡಿಕೊಂಡು ಮ್ಯಾಕ್ಸಿಮಮ್ ಅಂದರೂ ಒಂದು ½ an hour ನಾವು ಈಚೆನ ಇಡಬೇಕು. ಯಾವುದೇ ಥರ ಈ ಥರ ಕಲಸಿ ಇನ್ಸ್ಟೆಂಟಾಗಿ ನಾವು ಎಣ್ಣೆಗೆ ಹಾಕಬಾರ್ದು. ಒಂದು ½ an hour ಅದು ಇಟ್ಟರೆ ನೀಟಾಗಿ ಕ್ರಿಸ್ಪಿಯಾಗಿ ಬರೋದು. ಇನ್ಸ್ಟೆಂಟಾಗಿ ಹಾಕಿದ್ರೆ ಅಷ್ಟು KFC ಸ್ಟೈಲಲ್ಲಿ ಬರೋದಿಲ್ಲ. ಒಂದು ½ an hour ಆಗಿದೆ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿರಿ, ಏಕೆಂದರೆ ಅದು ಮುಳುಗುವಷ್ಟಾದರೂ ಎಣ್ಣೆ ಬೇಕು. ಎಣ್ಣೆ ಚೆನ್ನಾಗಿ ಕಾಯ್ದಾದ್ಮೇಲೆ ನಾವು ಡಿಪ್ ಮಾಡಬೇಕಾಗತ್ತೆ. ಒಂದು 3 ನಿಮಿಷ ಅದಾದಮೇಲೆ ನಾವು ಎಣ್ಣೆನ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ 2 ಸೈಡ್ ಈ ಥರ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇದು ರೆಡಿ ಆಗಿದೆ. ಈ ಥರ ಗೋಲ್ಡನ್ ಫ್ರೈ ಆಗೋವರೆಗೂ ನೀವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಯಾವುದೇ ಥರ ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಎಣ್ಣೆನ ಈ ಥರ ಫ್ರೈ ಮಾಡಿಕೊಂಡ್ರೆ ಮೇಲ್ಗಡೆ ಅದು ಕ್ರಿಸ್ಪಿಯಾಗಿರುತ್ತೆ, ಬಟ್ ಒಳಗಡೆ ಒಂಚೂರು ಬೆಂದೇ ಇರಲ್ಲ. ಈ ಥರ ನೀವು ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಖತ್ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಕುಕ್ ಆಗಿರುತ್ತೆ. ಹಾಗೆ ಉಳಿದಿರೋದು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ,
ಕಡಿಮೆ ಸಮಯದಲ್ಲಿ ಮನೇಲಿರೋ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನೀವು ಎಷ್ಟು ಚೆನ್ನಾಗಿ KFC ಚಿಕನ್ ಮಾಡ್ಬೋದು ಅಂತ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಮಕ್ಳಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಹೊರಗಡೆ ತಿಂದು ರೋಗ ಬರ್ಸ್ಕೊಳ್ಳೋದಕ್ಕಿಂತ ನಾವು ಮನೇಲೇ ಹೆಲ್ದಿಯಾಗಿ ತಿನ್ನೋದ್ರಿಂದ ನಾವು ಕೂಡ ತುಂಬ ದಿನ ಬದುಕ್ತೀವಿ. ಹಾಗೆ ಮಕ್ಳಿಗೂ ಕೂಡ ಯಾವುದೇ ಥರ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರೋದಿಲ್ಲ. ಸೊ ನೀವೇ ನೋಡಿದ್ರಲ್ಲ, ಈಸಿಯಾಗಿ ಹಾಗೆ ಕ್ವಿಕ್ಕಾಗಿ ನಾನು ಮಾಡಿದಂಥ ಈ KFC ಹಾಟ್ ವಿಂಗ್ಸ್ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ KFCನ ಯಾರು ತುಂಬ ಇಷ್ಟಪಡ್ತಾರಲ್ವಾ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.